ರೈತರು ಬೆಳೆದ ಟೊಮೆಟೊ ಖರೀದಿ ಮಾಡುವಲ್ಲಿ ಡೀಲರ್ಗಳು ತಾರತಮ್ಯ ಮಾಡುತ್ತಿದ್ದು ಒಂದೊಂದು ದರ ನೀಡುವ ಮೂಲಕ ರೈತರಿಗೆ ವಂಚನೆ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ರೈತರು ಟೊಮೆಟೊ ಸುರಿದು ಚಾಮರಾಜನಗರ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ನಡೆಸಿದರು. ನಗರದ ಜಿಲ್ಲಾಡಳಿತ ಭವನದ ಮುಂಭಾಗ ಸಾಮೂಹಿಕ ನಾಯಕತ್ವದ ರೈತ ಸಂಘಟನೆಯ ಅಧ್ಯಕ್ಷ ಹೊನ್ನೂರು ಪ್ರಕಾಶ್ ನೇತೃತ್ವದಲ್ಲಿ ಹರದನಹಳ್ಳಿ, ಕರವೇ ಹಾಗೂ ಇತರೆ ಭಾಗಗಳ ರೈತರು ತಾವು ಬೆಳೆದ ಟೊಮೆಟೊವನ್ನು ಜಿಲ್ಲಾಡಳಿತ ಭವನದ ಮುಂದೆ ತಂದು ಖರೀದಿದಾರರು ಹಾಗೂ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆಗೆ ಮುಂದಾದರು. ರೈತರಿಗೆ ರೈತ ಸಂಘದ ಅಧ್ಯಕ್ಷ ಹೊನ್ನೂರು ಪ್ರಕಾಶ್ ಮಾತನಾಡಿ, ಜಿಲ್ಲೆಯಲ್ಲಿ ಟೊಮೆಟೊ ಬೆಳೆಯುವ ಖರೀದಿದಾರರು ತೊಂದರೆ ನೀಡುತ್ತಿದ್ದಾರೆ. ಒಂದೊಂದು ಕಡೆ ತರಾವರಿ ದರವನ್ನು ನೀಡುವ ಮೂಲಕ ರೈತರಿಗೆ ಮೋಸ ಮಾಡಲಾಗುತ್ತಿದೆ. ಚಿಕ್ಕಹೊಳೆ ಹಾಗೂ ಇತರೆ ಕಡೆಯಲ್ಲಿ ದರ ನೀಡುವಲ್ಲಿ ತಾರತಮ್ಯ ಮಾಡುತ್ತಿದ್ದು, ಮೈಸೂರು, ಗುಂಡ್ಲುಪೇಟೆ ಹಾಗೂ ತೆರಂಕಣಂಬಿಯಲ್ಲಿ ನಡೆಯುವ ದರವನ್ನು ನೀಡದೆ ಅದಕ್ಕಿಂತ ಕೆಜಿಗೆ 5 ರಿಂದ 10 ರು ಕಡಿಮೆ ನೀಡುವ ಮೂಲಕ ರೈತರ ಶೋಷಣೆ ಮಾಡಲಾಗುತ್ತಿದೆ. ಈ ತಾರತಮ್ಯ ನಿಲ್ಲಬೇಕು. ಜಿಲ್ಲಾಧಿಕಾರಿ, ಎಪಿಎಂಸಿ ಅಧಿಕಾರಿಗಳು ಈ ಕೂಡಲೇ ಸ್ಥಳಕ್ಕೆ ಬಂದು ನಮ್ಮ ಸಮಸ್ಯೆ ಬಗೆಹರಿಸಬೇಕೆಂದು ಒತ್ತಾಯಿಸಿದರು. ರೈತ ಮುಖಂಡರಾದ ಅರಕಲವಾಡಿ ಮಹೇಶ್, ಕಿರಣ್, ಲೋಕೇಶ್, ನಾಗೇಂದ್ರ, ಖರೀದಿದಾರರಾದ ಎಪಿಎಂಸಿ ಮಾಜಿ ನಿರ್ದೇಶಕ ಶಿವಕುಮಾರ್, ಪಳನಿಸ್ವಾಮಿ, ಸುಹೇಲ್, ಆನಂದ್, ಬಸವರಾಜು, ಮಹೇಶ್, ಅಭಿ, ಸಚಿ, ಮಹೇಶ್ ಎಸ್, ಗುರು, ನಾಜಿಂ ಸೇರಿದಂತೆ ಅನೇಕರಿದ್ದರು. ಜಾಸ್ತಿ ಕೊಡ್ತೀವಿ ನಾವು, ಮೈಸೂರಿಗಿಂತ ಜಾಸ್ತಿ ಕೊಡ್ತಾ ಇದೀವಿ. ಜಾಸ್ತಿ ನಮ್ಗೆ ಏನು ಪಾರ್ಕ್ಸ್ಗಳು ಬರ್ತಾ ಇದೆ, ಇದೆಲ್ಲ ಕಾರಣಗಳು ಹೇಳ್ತಾ ಇದ್ರೆ ಮತ್ತೆ ಗ್ರೇಡಿಂಗು ಇಲ್ಲೂ ಗ್ರೇಡಿಂಗ್ ಆಗುತ್ತೆ. ನಮ್ ತೋಟದಲ್ಲಿ ಮೇಡಮ್ ಸುರಿತೀವಲ್ಲ ನಾವು, ಅಲ್ಲಿ ದಪ್ಪನ ಗ್ರೇಡಿಂಗ್ ಆಗುತ್ತಲ್ವಾ, ಇಲ್ಲೂ ಗ್ರೇಡಿಂಗ್ ಆಗುತ್ತೆ. ಹಾಗಾಗಿ ನಮ್ಮ ರೈತರು ಅಲ್ಲಿಗೂ ಇಲ್ಲಿಗೂ ಏನ್ ಟ್ರಾನ್ಸ್ಪೋರ್ಟ್ ಮತ್ತೆ ತುಂಬೋದು ನೀವೆಲ್ಲ ಹೇಳ್ತಾ ಇದ್ದೀರಾ, ಅದು ನೀವು 1 ಕೆಜಿಗೆ 2 ರೂಪಾಯಿ ಕಡಿಮೆ ಕೊಡಿ ಅಂತ ನಾವೆಲ್ಲ ಚರ್ಚೆ ಮಾಡೋದು. ಸೆಕ್ರೆಟರಿ ಅವರು ಬಂದಿರೋ ಅದು ಒಪ್ಪಿಲ್ಲ. ಜೊತೆಗೆ ಇವರು ಅವತ್ತು ಅವ್ರು ಭಾಗ ಆಗ್ತೀವಿ, ನಾವು ಕಮಿಷನ್ ಹೇಳಲ್ಲ. ಕಮಿಷನ್ ರೈತರು ಒಪ್ಕೊಂಡಿದ್ದಾರೆ, ಕಮಿಷನ್ ತಪ್ಪು, 10% ಕಮಿಷನ್ ತಗ. ಗುಂಡ್ಲುಪೇಟೆ, ತೆರಂಕಣಂಬಿ, ಮೈಸೂರಲ್ಲಿ ಒಂದು ರೇಟ್ ಆಗ್ತಾ ಇದೆ, ಚಿಕ್ಕೋಳಿಗೆ ಒಂದು ರೇಟ್ ಆಗ್ತಾ ಇದೆ. ಅಲ್ಲಿ 10 ರೂಪಾಯಿ ಇದೆ, 5 ರೂಪಾಯಿ ಆಗ್ತದೆ ಅಂತ ಮಾಹಿತಿ ಬಂದು ಎಲ್ಲ ರೈತರು ಅವ್ರಿಗೆ 6 ರೂಪಾಯಿ 4 ರೂಪಾಯಿ ವ್ಯತ್ಯಾಸ ಇದೆ. ಮೈಸೂರು, ಗುಂಡ್ಲುಪೇಟೆ, ತೆರಂಕಣಂಬಿಗೂ ಚಿಕ್ಕೋಳಿಗೂ 4 ರೂಪಾಯಿ. ಹಾಗಾಗಿ ಅವ್ರು ಹೇಳೋದು ಅಂದ್ರೆ ಅಲ್ಲಿ ನೀವು ಟ್ರಾನ್ಸ್ಪೋರ್ಟ್ ತಗೊಂಡೋಗೋದು, ಮಾಡೋದು, ತುಂಬೋದು ಎಲ್ಲ ಆಗ್ತಾ ಇದೆ. ಹಾಗಾಗಿ ನಾವಿಷ್ಟು ಕಡಿಮೆ ಕೊಡ್ತಾ ಇದ್ದೀವಿ. ಅದಕ್ಕೆ ಅದಕ್ಕೆ 2 ರೂಪಾಯಿ ಕಡಿಮೆ ಕೊಡಿ. ನಾನು ಈ ಚಿಕ್ಕೋಳಿಯಿಂದನೂ ಅವ್ರ ಲಾರಿನೂ ಮೈಸೂರಿಗೆ ಹೋಗ್ಬೇಕಾಗುತ್ತೆ, ಗುಂಡ್ಲುಪೇಟೆಗೆ ಹೋಗ್ಬೇಕಾಗುತ್ತೆ, ನಮ್ದು ಅಲ್ಲಿ ಹೋಗ್ಬೇಕಾಗುತ್ತೆ. ಹಾಗಾಗಿ ಅದು ಒಂದು. ಜೊತೆಗೆ ನೀವು ರೇಟ್ ಫಿಕ್ಸ್ ಮಾಡೋದು 10 ಗಂಟೆಗೆ ಮಾಡಿ, 4 ಗಂಟೆಗೆ ರೇಟ್ ಫಿಕ್ಸ್ ಮಾಡಿ. ರೈತರು ಬೆಳೆದ ಟೊಮೆಟೊ ಖರೀದಿ ಮಾಡುವಲ್ಲಿ ಡೀಲರ್ಗಳು ತಾರತಮ್ಯ ಮಾಡುತ್ತಿದ್ದು ಒಂದೊಂದು ದರ ನೀಡುವ ಮೂಲಕ ರೈತರಿಗೆ ವಂಚನೆ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ರೈತರು ಟೊಮೆಟೊ ಸುರಿದು ಚಾಮರಾಜನಗರ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ನಡೆಸಿದರು. ನಗರದ ಜಿಲ್ಲಾಡಳಿತ ಭವನದ ಮುಂಭಾಗ ಸಾಮೂಹಿಕ ನಾಯಕತ್ವದ ರೈತ ಸಂಘಟನೆಯ ಅಧ್ಯಕ್ಷ ಹೊನ್ನೂರು ಪ್ರಕಾಶ್ ನೇತೃತ್ವದಲ್ಲಿ ಹರದನಹಳ್ಳಿ, ಕರವೇ ಹಾಗೂ ಇತರೆ ಭಾಗಗಳ ರೈತರು ತಾವು ಬೆಳೆದ ಟೊಮೆಟೊವನ್ನು ಜಿಲ್ಲಾಡಳಿತ ಭವನದ ಮುಂದೆ ತಂದು ಖರೀದಿದಾರರು ಹಾಗೂ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆಗೆ ಮುಂದಾದರು. ರೈತರಿಗೆ ರೈತ ಸಂಘದ ಅಧ್ಯಕ್ಷ ಹೊನ್ನೂರು ಪ್ರಕಾಶ್ ಮಾತನಾಡಿ, ಜಿಲ್ಲೆಯಲ್ಲಿ ಟೊಮೆಟೊ ಬೆಳೆಯುವ ಖರೀದಿದಾರರು ತೊಂದರೆ ನೀಡುತ್ತಿದ್ದಾರೆ. ಒಂದೊಂದು ಕಡೆ ತರಾವರಿ ದರವನ್ನು ನೀಡುವ ಮೂಲಕ ರೈತರಿಗೆ ಮೋಸ ಮಾಡಲಾಗುತ್ತಿದೆ. ಚಿಕ್ಕಹೊಳೆ ಹಾಗೂ ಇತರೆ ಕಡೆಯಲ್ಲಿ ದರ ನೀಡುವಲ್ಲಿ ತಾರತಮ್ಯ ಮಾಡುತ್ತಿದ್ದು, ಮೈಸೂರು, ಗುಂಡ್ಲುಪೇಟೆ ಹಾಗೂ ತೆರಂಕಣಂಬಿಯಲ್ಲಿ ನಡೆಯುವ ದರವನ್ನು ನೀಡದೆ ಅದಕ್ಕಿಂತ ಕೆಜಿಗೆ 5 ರಿಂದ 10 ರು ಕಡಿಮೆ ನೀಡುವ ಮೂಲಕ ರೈತರ ಶೋಷಣೆ ಮಾಡಲಾಗುತ್ತಿದೆ. ಈ ತಾರತಮ್ಯ ನಿಲ್ಲಬೇಕು. ಜಿಲ್ಲಾಧಿಕಾರಿ, ಎಪಿಎಂಸಿ ಅಧಿಕಾರಿಗಳು ಈ ಕೂಡಲೇ ಸ್ಥಳಕ್ಕೆ ಬಂದು ನಮ್ಮ ಸಮಸ್ಯೆ ಬಗೆಹರಿಸಬೇಕೆಂದು ಒತ್ತಾಯಿಸಿದರು. ರೈತ ಮುಖಂಡರಾದ ಅರಕಲವಾಡಿ ಮಹೇಶ್, ಕಿರಣ್, ಲೋಕೇಶ್, ನಾಗೇಂದ್ರ, ಖರೀದಿದಾರರಾದ ಎಪಿಎಂಸಿ ಮಾಜಿ ನಿರ್ದೇಶಕ ಶಿವಕುಮಾರ್, ಪಳನಿಸ್ವಾಮಿ, ಸುಹೇಲ್, ಆನಂದ್, ಬಸವರಾಜು, ಮಹೇಶ್, ಅಭಿ, ಸಚಿ, ಮಹೇಶ್ ಎಸ್, ಗುರು, ನಾಜಿಂ ಸೇರಿದಂತೆ ಅನೇಕರಿದ್ದರು. 4 ರಿಂದ 5 ರೂಪಾಯಿ ಕಡಿಮೆ ಆಗುತ್ತೆ. ನಮ್ಮ ರೈತರು 2 ರೂಪಾಯಿ ಅಲ್ಲಿಂದ ಕಡಿಮೆ ತಗೊಳ್ಳಿ. ಜಾಸ್ತಿ ಕೊಡ್ತೀವಿ ನಾವು, ಮೈಸೂರಿಗಿಂತ ಜಾಸ್ತಿ ಕೊಡ್ತಾ ಇದೀವಿ. ಜಾಸ್ತಿ ನಮ್ಗೆ ಏನು ಪಾರ್ಕ್ಸ್ಗಳು ಬರ್ತಾ ಇದೆ, ಇದೆಲ್ಲ ಕಾರಣಗಳು ಹೇಳ್ತಾ ಇದ್ರೆ ಮತ್ತೆ ಗ್ರೇಡಿಂಗು ಇಲ್ಲೂ ಗ್ರೇಡಿಂಗ್ ಆಗುತ್ತೆ. ನಮ್ ತೋಟದಲ್ಲಿ ಮೇಡಮ್ ಸುರಿತೀವಲ್ಲ ನಾವು, ಅಲ್ಲಿ ದಪ್ಪನ ಗ್ರೇಡಿಂಗ್ ಆಗುತ್ತಲ್ವಾ, ಇಲ್ಲೂ ಗ್ರೇಡಿಂಗ್ ಆಗುತ್ತೆ. ಹಾಗಾಗಿ ನಮ್ಮ ರೈತರು ಅಲ್ಲಿಗೂ ಇಲ್ಲಿಗೂ ಏನ್ ಟ್ರಾನ್ಸ್ಪೋರ್ಟ್ ಮತ್ತೆ ತುಂಬೋದು ನೀವೆಲ್ಲ ಹೇಳ್ತಾ ಇದ್ದೀರಾ, ಅದು ನೀವು 1 ಕೆಜಿಗೆ 2 ರೂಪಾಯಿ ಕಡಿಮೆ ಕೊಡಿ ಅಂತ ನಾವೆಲ್ಲ ಚರ್ಚೆ ಮಾಡೋದು. ಸೆಕ್ರೆಟರಿ ಅವರು ಬಂದಿರೋ ಅದು ಒಪ್ಪಿಲ್ಲ. ಜೊತೆಗೆ ಇವರು ಅವತ್ತು ಅವ್ರು ಭಾಗ ಆಗ್ತೀವಿ, ನಾವು ಕಮಿಷನ್ ಹೇಳಲ್ಲ. ಕಮಿಷನ್ ರೈತರು ಒಪ್ಕೊಂಡಿದ್ದಾರೆ, ಕಮಿಷನ್ ತಪ್ಪು, 10% ಕಮಿಷನ್ ತಗ. ಗುಂಡ್ಲುಪೇಟೆ, ತೆರಂಕಣಂಬಿ, ಮೈಸೂರಲ್ಲಿ ಒಂದು ರೇಟ್ ಆಗ್ತಾ ಇದೆ, ಚಿಕ್ಕೋಳಿಗೆ ಒಂದು ರೇಟ್ ಆಗ್ತಾ ಇದೆ. ಅಲ್ಲಿ 10 ರೂಪಾಯಿ ಇದೆ, 5 ರೂಪಾಯಿ ಆಗ್ತದೆ ಅಂತ ಮಾಹಿತಿ ಬಂದು ಎಲ್ಲ ರೈತರು ಅವ್ರಿಗೆ 6 ರೂಪಾಯಿ 4 ರೂಪಾಯಿ ವ್ಯತ್ಯಾಸ ಇದೆ. ಮೈಸೂರು, ಗುಂಡ್ಲುಪೇಟೆ, ತೆರಂಕಣಂಬಿಗೂ ಚಿಕ್ಕೋಳಿಗೂ 4 ರೂಪಾಯಿ. ಹಾಗಾಗಿ ಅವ್ರು ಹೇಳೋದು ಅಂದ್ರೆ ಅಲ್ಲಿ ನೀವು ಟ್ರಾನ್ಸ್ಪೋರ್ಟ್ ತಗೊಂಡೋಗೋದು, ಮಾಡೋದು, ತುಂಬೋದು ಎಲ್ಲ ಆಗ್ತಾ ಇದೆ. ಹಾಗಾಗಿ ನಾವಿಷ್ಟು ಕಡಿಮೆ ಕೊಡ್ತಾ ಇದ್ದೀವಿ. ಅದಕ್ಕೆ ಅದಕ್ಕೆ 2 ರೂಪಾಯಿ ಕಡಿಮೆ ಕೊಡಿ. ನಾನು ಈ ಚಿಕ್ಕೋಳಿಯಿಂದನೂ ಅವ್ರ ಲಾರಿನೂ ಮೈಸೂರಿಗೆ ಹೋಗ್ಬೇಕಾಗುತ್ತೆ, ಗುಂಡ್ಲುಪೇಟೆಗೆ ಹೋಗ್ಬೇಕಾಗುತ್ತೆ, ನಮ್ದು ಅಲ್ಲಿ ಹೋಗ್ಬೇಕಾಗುತ್ತೆ. ಹಾಗಾಗಿ ಅದು ಒಂದು. ಜೊತೆಗೆ ನೀವು ರೇಟ್ ಫಿಕ್ಸ್ ಮಾಡೋದು 10 ಗಂಟೆಗೆ ಮಾಡಿ, 4 ಗಂಟೆಗೆ ರೇಟ್ ಫಿಕ್ಸ್ ಮಾಡೋದು. ನಾವು ಕೊಡ್ತೀವೋ